ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಚಿಕ್ಕಬಳ್ಳಾಪುರದ ಕ್ಯಾಂಪಸ್ನಲ್ಲಿರುವ ಹೂವಿನ ಮಾರುಕಟ್ಟೆಯಲ್ಲಿ ಇಂದು ಬೆಳಗ್ಗೆ ರೈತನಿಗೆ ಮತ್ತು 4 ಚಕ್ರದ ವಾಹನ ಸವಾರನಿಗೆ ಮಧ್ಯೆ ಮಾರಾಮಾರಿ ನಡೆದಿರುವ ಘಟನೆ ನಡೆದಿದೆ. ಎಂದಿನಂತೆ ಇಂದು ಹೂವಿನ ಮಾರುಕಟ್ಟೆಗೆ ಊರಿನ ಸುತ್ತಮುತ್ತಲ ರೈತರು ತಾವು ಬೆಳೆದ ಹೂಗಳನ್ನ ತೆಗೆದುಕೊಂಡು ಕ್ಯಾಂಪಸ್ನ ಹೂವಿನ ಮಾರುಕಟ್ಟೆಗೆ ಭೇಟಿ ನೀಡಿದ್ದಾರೆ ಮತ್ತು ವಹಿವಾಟು ಕೂಡ ಬಹಳ ಚೆನ್ನಾಗಿಯೇ ನಡೆಯುತ್ತಿತ್ತು. ಇದರ ಮಧ್ಯೆ ಮಾರುಕಟ್ಟೆಯ ಒಂದು ಹೂವಿನ ಮಂಡಿಗೆ ಸೇರಿದೆ ಎನ್ನಲಾದ ರಫ್ತು ವಾಹನದ ಚಾಲಕನಿಗೂ ಮತ್ತು ಹೂವು ಬೆಳೆಗಾರನಾದ ಒಬ್ಬ ರೈತನಿಗೂ ವಾಹನಗಳು ಪರಸ್ಪರ ಟಚ್ ಆದ ಬಗ್ಗೆ ವಾಗ್ವಾದಗಳು ನಡೆದಿವೆ. ಈ ವೇಳೆ ವಾಗ್ವಾದಗಳು ವಿಕೋಪಕ್ಕೆ ತಿರುಗಿ ಬಿಹಾರ ಮೂಲದ ರಫ್ತು ವಾಹನ ಚಾಲಕ ಹಾಗೂ ಆತನೊಂದಿಗೆ ಇಬ್ಬರೂ ಸೇರಿ ರೈತನ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ಮುಖಕ್ಕೆ ಕಲ್ಲಿನಿಂದ ಹೊಡೆದಿದ್ದಾರೆ. ಇದರಿಂದ ಹರೋಬಂಡೆಯ ರೈತ ನಾಗರಾಜಿನ ಮುಖಕ್ಕೆ ಗಂಭೀರ ಗಾಯವಾಗಿ ರಕ್ತ ಸುರಿದಿದೆ. ಘಟನೆಯಿಂದ ಕುಪಿತಗೊಂಡ ರೈತರು ಏಕಾಏಕಿ ಜಮಾವಣೆಗೊಂಡು ರಸ್ತೆ ತಡೆ ಕೂಡ ನಡೆಸಿದ್ದಾರೆ. ಹಲ್ಲೆ ಮಾಡಿದ ಇಬ್ಬರು ಘಟನಾ ಸ್ಥಳದಿಂದ ಅಬ್ಸ್ಕ್ಯಾಂಡ್ ಕೂಡ ಆಗಿದ್ದಾರೆ. ಇದರ ನಂತರ ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿ ಹತೋಟಿಗೆ ತರುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ತೀವ್ರ ಕೋಪದಲ್ಲಿದ್ದ ರೈತರು ಹಲ್ಲೆ ಮಾಡಿದ ವ್ಯಕ್ತಿಗಳನ್ನ ಘಟನಾ ಸ್ಥಳಕ್ಕೆ ಕರೆಸಲೇಬೇಕೆಂಬ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಸಮಯದಲ್ಲಿ ಪೊಲೀಸರಿಗೂ ರೈತರಿಗೂ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆಯಿತು. ನಂತರ ರೈತರು ಪೊಲೀಸರ ಮಾತಿಗೆ ಒಪ್ಪದ ಹಿನ್ನೆಲೆಯಲ್ಲಿ ಹಾರೋಬಂಡೆಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀ ಸಂತೋಷ್ ರವರು ರೈತರ ಮನವೊಲಿಸಿ ತಿಳಿ ಹೇಳಿ ಹಲ್ಲೆಗೊಳಗಾದ ರೈತನನ್ನ ನಗರದ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗಾಗಿ ರವಾನೆ ಮಾಡಿದ್ದಾರೆ. ಹಲ್ಲೆಗೊಳಗಾದ ರೈತನಿಂದ ದೂರು ದಾಖಲಾಗಿದೆ ಎಂಬ ಮಾಹಿತಿ ಬಂದಿದೆ. ಇನ್ನು ಈ ಘಟನೆಗೆ ಮೂಲ ಕಾರಣ ಏನೆಂದು ಮಾರುಕಟ್ಟೆಯ ವರ್ತಕರು ಮತ್ತು ರೈತರನ್ನ ವಿಚಾರಿಸಲಾಗಿ, ಹೂವಿನ ಮಾರುಕಟ್ಟೆಗೆ ಪ್ರತಿದಿನ ಸುಮಾರು 5,000 to 10,000 ಜನ ರೈತರು ಬಂದು ಹೋಗುತ್ತಾರೆ. ಬೆಳಗ್ಗೆಯ ಸಮಯವಂತೂ ತುಂಬಾ ಜನದಟ್ಟಣೆ ಇರುತ್ತದೆ ಮತ್ತು ದ್ವಿಚಕ್ರ ವಾಹನಗಳ ಸಂಚಾರವಂತೂ ವಿಪರೀತವಾಗಿ ಇರುತ್ತದೆ. ಹಾಗಾಗಿ ಟ್ರಾಫಿಕ್ ಸಮಸ್ಯೆ ಉದ್ಭವವಾಗಿ ಇಂತಹ ಘಟನೆಗಳು ನಡೆಯುತ್ತಲೇ ಇರುತ್ತವೆ ಎಂಬುದು ಅಲ್ಲಿನ ವರ್ತಕರ ಮತ್ತು ರೈತರ ಮಾತು. ಇದಕ್ಕೆ ಪರಿಹಾರವೇನೆಂದರೆ ಪೊಲೀಸ್ ಇಲಾಖೆಯವರು ಈ ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಮತ್ತು ಹೋಮ್ ಗಾರ್ಡ್ಸ್ಗಳನ್ನ ಕೆಲಸಕ್ಕೆ ನಿಯೋಜಿಸಿದರೆ ಎಲ್ಲವೂ ಸರಿ ಹೋಗಬಹುದೆಂಬುದು ಮಾರುಕಟ್ಟೆಯ ಅನೇಕ ಜನರ ಅಭಿಪ್ರಾಯ. ಆತ್ಮೀಯ ಜಿಲ್ಲಾ ಅಧೀಕ್ಷಕರಾದಂತಹ ಶ್ರೀ ಗೌರವಾನ್ವಿತ ಕುಶಾಲ್ ಚೌಕ್ಸೆ ಸರ್, ದಯವಿಟ್ಟು ಈ ಮಾರುಕಟ್ಟೆಯ ಸ್ಥಳಕ್ಕೆ ತಮ್ಮ ಇಲಾಖೆಯ ಕಡೆಯಿಂದ ಸೂಕ್ತ ಅನುಕೂಲವನ್ನು ಒದಗಿಸಿಕೊಡಿ. ಅಲ್ಲಿನ ರೈತರು ನಿಮಗೆ ಆಭಾರಿಯಾಗಿರುತ್ತಾರೆ. ಇದು ನಮ್ಮ ಸುಮನ್ ಟಿವಿಯ ಕಡೆಯಿಂದ ತಮಗೆ ವಿನಯಪೂರ್ವಕ ಕಳಕಳಿ. ವರದಿ ಸುನೀಲ್ ಆರಾಧ್ಯ, ಸುಮನ್ ಟಿವಿ, ಚಿಕ್ಕಬಳ್ಳಾಪುರ.